ನಮಸ್ಕಾರ, ವೆಲ್ಕಮ್ ಟು ಕೇರಳ. ಇವತ್ತು ನಾವು ಚೇರಾಪೂಜಾಲಿದ್ದೀವಿ. ಚೇರಾಪೂಜಾಗೆ ಯಾಕೆ ಬಂದ್ವಿ ಅಂತಂದರೆ ಸುಬ್ರಹ್ಮಣ್ಯಕ್ಕೆ ತುಂಬ ಹತ್ತಿರ ಇತ್ತು. ಸೊ ಥಾಟ್ ಅಲ್ಲಿಂದ ಸ್ವಲ್ಪ ಹಿಂಗೆ ಶಿಫ್ಟ್ ಆಗಿಬಿಡೋಣ, ಚೇರಾಪೂಜಾಗೆ ಬರೋಣ ಅಂತ. ವಂಡರ್ಫುಲ್ ಪ್ಲೇಸ್. ಒಂದು ಕೇವಿಗೆ ಹೋಗ್ತಾ ಇದ್ದೀವಿ. ನೋಡಿ, ರಾಕಿ ಸಿಂಗಲ್ ಆಗಿ ಆರಾಮಾಗಿ ಎತ್ಕೊಂಡು ಹೋಗ್ತಾರೆ. ನಾನು ನೋಡಿ ಇಲ್ಲಿ ಕರು ಎತ್ಕೊಂಡು ಹೋಗ್ಬೇಕು. ಇದು ಎಂಟ್ರಿ ಈ ಕೇವಿಗೆ. ಯಾವುದೋ ಹಳೆ ಕೇವ್ ಥರ ಇದೆ. ಎನಿಹೋ ಇವರಿಬ್ರು ಇಲ್ಲಿ ಬರ್ತಾ ಇದ್ದಾರೆ. ಮಳೆ ಬಂದಿದೆ, ಸ್ವಲ್ಪ ಜಾರ್ತಾ ಇದೆ. ಓಹ್, ಇಲ್ಲಲ್ಲ, ಅದು ಬ್ಯೂಟಿಫುಲ್ ಆಗಿದೆ. ಏನೋ ಅನಿಮಲ್ದು ಮೂಳೆ ಬಿದ್ದಿದೆ. ಬ್ಯಾಟ್ಸು, ಹಾವುಗಳು ತುಂಬಾ ಇರುತ್ತೆ. ಹಚ್ಚೋ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ದಿವಸ ಆದ್ಮೇಲೆ ಬ್ಯಾಕ್ ಟು ಅಡ್ವೆಂಚರ್. ಚೆನ್ನಾಗಿತ್ತು. ನಿಮ್ಕಿನ ಆಕ್ಚುಲಿ ಏಕೆ ಎಂಜಾಯ್ ಮಾಡ್ದ? ಫುಲ್ ಅಂದ್ರೆ ಅವ್ನ ಅಡ್ವೆಂಚರ್ ರೆಡಿ ಆಗ್ಬಿಟ್ಟಿದ್ದಾನೆ. ಫುಲ್ ಅವನೇ ಹತ್ತಿ ಬಂದಿದ್ದು. ಏಕೆ ಹೇಗಿತ್ತು ಮಗ್ನೆ ಕೇವು? ಸೂಪರ್ ಹೇಳಿ. ಸೂಪರಾ? ಸೂಪರ್. ಯೇ. ನೆಕ್ಸ್ಟ್ ರಾಕಿ ನಿಮ್ ಜೊತೆಗೆ ಅವನು ಟ್ರೆಕ್ಕರ್ ಆಗ್ತಾನೆ. ಸೀರಿಯಸ್ ಆಗಿ ಆಗ್ತಾನೆ, ಯಾಕೆಂದ್ರೆ ಅವ್ನು ಒಂದ್ಸಲನು ಎತ್ಕೋ ಅಂತ ಕೇಳೇ ಇಲ್ಲ ಪಾಪ. ಸೊ ನಾವೆಲ್ಲಿದ್ದೀವಿ ಅಂತಂದರೆ, we're in a place where a man is building a cave. Yes, this is the natural cave, not a natural cave, sorry. Man-made cave. Let's explore. This is house. That's man. So let's explore. So this is the natural cave. First, extremely sorry, man-made cave. ಒಬ್ಬ ಮನುಷ್ಯ ಒಂದು ಕೇವ್ನ ಮಾಡ್ಬೋದು ಅಂತಂದರೆ ಯೋಚನೆ ಮಾಡಿ ಎಷ್ಟು ಕಷ್ಟ ಇರಬೇಕು ಇದನ್ನು ಮಾಡೋಕ್ಕೆ. ಓ ಲಾರ್ಡ್, ಸೀರಿಯಸ್ ಆಗಿ. ವೆರಿ ನೈಸ್. ದಿಸ್ ಇನ್ಸೇನ್ ಆಗಿದೆ ಮಾತ್ರ. ಓ ವಾವ್, ತಣ್ಣಗಿದೆ. ಯಪ್ಪಾ, ಮನುಷ್ಯ ಕೆತ್ತಿರೋದು ಮಾರಾಯರೆ, ಎಂತ ಇದು ನಿಜವಾಗ್ಲ. ಇದು ನೋಡಿ, ಇಲ್ಲೊಂದು ಎಂತ ಚಂದ ಉಂಟು. ಹಲೋ ಚಿತಾ. ಹಲೋ, ಹೌ ಯು ಚಿತಾ? எப்படி இருக்கீங்க? நல்ல கொஞ்சம் கொஞ்சம் மலையாளம். We are from Karnataka. ಸೊ ಇವರೇ ಅದನ್ನು ಬಿಲ್ಡ್ ಮಾಡ್ತಿರೋರು, ಮೇಡಮ್ ಅವ್ರ ವೈಫು, ಸರ್ರು. ಸೊ ಲೈಕ್ ಇದು ಬ್ಯೂಟಿಫುಲ್ ಬ್ಯೂಟಿಫುಲ್ ಹಿಸ್ಟ್ರಿ ಆಗತ್ತೆ. ಇದು ಮ್ಯಾನ್ ಮೇಡ್ ಕೇವ್. ಸೊ ಲೆಟ್ ಸಿ. ಯಪ್ಪಾ ಮ್ಯಾಮ್, ಎತ್ತರ ವರ್ಷದಿಂದ ಬಿಲ್ಡಿಂಗ್? 4 years, just 4 years. ಓ, ಡ್ಯೂರಿಂಗ್ ಕೊರೋನಾ. ವಾವ್. ಸೊ ಇದನ್ನೇ ಹೇಳೋದು, ಮನುಷ್ಯ ಏನಾರು ದೃಢ ನಿರ್ಧಾರ ಮಾಡಿದ್ರೆ ಕಲ್ಲನ್ನು ಕೊರೆದು ಏನಾದ್ರು ಮಾಡ್ಬೋದು ಅಂತಾರಲ್ಲ, ಇದೇ ಅನ್ಸುತ್ತೆ. ವೆರಿ ಬ್ಯೂಟಿಫುಲ್. ಲೆಟ್ಸ್ ಲುಕ್ ಇನ್ ಟು ಇಟ್. ನಾನು ವೈಫ್ ಹೇಳ್ದಂಗೆ ತುಂಬ ಗ್ರೇಟು. ಇದು ನಾರ್ಮಲ್ ಮನುಷ್ಯರಲ್ಲ ಇವರು. ಭಗವಂತ ಕೆಲವೊಬ್ಬರಿಗೆ ಏನೋ ಒಂದು ಡ್ರೈವ್ ಕೊಡ್ತಾನೆ, ಒಬ್ಬರೇ ಮಾಡಿದ್ದಾರೆ.
ಓ ಇಲ್ಲೊಂದಿದೆ ಪ್ಲೇಸ್. ವಾವ್, ಇಲ್ಲೊಂದು ಕಡೆ ಎಂಟ್ರಿ. ಓಕೆ ಮ್ಯಾಮ್, ಎಸ್ ಥ್ಯಾಂಕ್ ಯು. ವೆರಿ ನೈಸ್. ಯಾರೇ ಸೀರಿಯಸ್ಲಿ ಚೇರಾಪೂಜಾಗ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ. ಮನುಷ್ಯರು ಮಾಡಿದ್ರು ಅಂತ ನಂಬ್ತೀಯ ಇದನ್ನ? ಸೀರಿಯಸ್ಲಿ ಅದು ಒಬ್ಬರೇ, ಯಾರ್ದು ಹೆಲ್ಪ್ ಇಲ್ಲದೆ ಒಬ್ಬರೇ ಅಂಕಲ್ ಒಬ್ಬರೇ ಮಾಡಿದ್ದಾರೆ. ನಿಜ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು. ನಿಜ ಒಂದು ನೋಡಿ ಸಕ್ಕತ್ತಾಗಿದೆ. 100 meters ಇದೆ ಟೋಟಲ್ ಇದು ಕೇವ್. ವೆರಿ ನೈಸ್. ಅವ್ರ ಮನೆ ತೋರ್ಸೋಣ ಅಂತ. ಹೆಂಗಿತ್ತು? ತಣ್ಣಗಿತ್ತಾ? ಸಕ್ಕತ್ತಾಗಿದೆ ಗುರು. ನಾನೇನಾರು ಇಲ್ಲೇ ಹಾಸ್ಕೊಬಿಟ್ಟು ಡೈಲಿ ಮಲ್ಗ್ತಿದ್ದೀನಿ. ನೀವು 100%. ಇದು ಸರ್ ಮನೆ. ಸರ್ ಕೊರೋನಾ ಸ್ಟಾರ್ಟ್ ಮಾಡಿದ್ದು ಇದನ್ನ. ಅವರಿಗೆ ಕೊರೋನಾ ಇದ್ದಿದ್ದು ಮನೆ ಒಡೆ ತಲೆ ಕೆಟ್ಟೋಯ್ತು. ನೋಡಿ ನಮ್ಮ ಅಡಿಕೆ ತೋಟ ಇದೆ ಇಲ್ಲಿ. ಸೊ ಎಲ್ಲ ಕೃಷಿ ಇದಕ್ಕೆ ಮೇರಿ ಕ್ರಿಸ್ಮಸ್. ಇನ್ನೊಂದು 10-15 ದಿವಸ ಇದಿದೆ. ಸರ್ ದ ಮೇನ್ ಅಚೀವರ್ ಇವರೇ. ಸೊ ಇವಾಗಲೂ ಪಾಪ ಕೆಲಸ ಮಾಡಿ ಬಂದಿದ್ದಾರೆ. ಸೊ ಹಿ ಇಸ್ ದಿ ಒನ್, ದ ಲೆಜೆಂಡ್. ದಿಸ್ ಇಸ್ ಮ್ಯಾಮ್. ದಿಸ್ ಇಸ್ ದರ್ ಬ್ಯೂಟಿಫುಲ್ ಹೌಸ್. ಈ ತೋಟ ಅವ್ರದ್ದು. ಅಲ್ಲೇ ಇರೋದು ಕೇವ್. ಮೋಸ್ಟ್ಲಿ ಇವ್ರ ಫ್ಯಾಮಿಲಿ ಬ್ಲಡ್ಡಲ್ಲೇ ಆರ್ಟ್ ಇದೆ ಅನ್ಸುತ್ತೆ. ಇವ್ರು ದೊಡ್ಡ ಮಗ ಅಂತೆ, ಆರ್ಟಿಸ್ಟ್ ಅಂತೆ, ತುಂಬಾ ದೊಡ್ಡ ಆರ್ಟಿಸ್ಟು ಸಿಂಗಾಪುರಲ್ಲಿ. ವಾವ್, ಏನ್ ಬ್ಯೂಟಿಫುಲ್ ಆಗಿದೆ. ചൂണ്ടയുണ്ടോ? ഇരിപ്പുണ്ട്, വേണോ എനിക്കിടാൻ?